ಜೊಲ್ಲೆ ಗ್ರೂಪ್ ಹಾಗೂ ಹಾಲ ಸಿದ್ದನಾಥ ಸಕ್ಕರೆ ಕಾರ್ಖಾನೆ ಮತ್ತು ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಹೊರವಲಯದ ಹಾಲ ಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕೃಷಿ ಉತ್ಸವ ನಡೆಯಲಿದೆ. ಕಳೆದ ಬಾರಿಯ ಉತ್ಸವಕ್ಕಿಂತಲೂ ಈ ಬಾರಿ ಅದ್ದೂರಿಯಾಗಿ ಉತ್ಸವ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಮಾರ್ಚ್ 11ರಿಂದ 6 ದಿನಗಳ ಕಾಲ ಕೃಷಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ರೈತರಿಗೆ ಅನುಕೂಲವಾಗುವ ತಂತ್ರಜ್ಞಾನ ಹಾಗೂ ಎಐ ಆಧಾರಿತ ಕೃಷಿ ಬಳಕೆ ಹಾಗೂ ಕೃಷಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಯ ಕುರಿತು ರೈತರಿಗೆ ಮಾಹಿತಿ ದೊರೆಯಲಿದೆ. ಅಷ್ಟೇ ಅಲ್ಲದೆ ನಿತ್ಯವೂ ಮನರಂಜನೆ ಕಾರ್ಯಕ್ರಮ ಹಾಗೂ ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಸೇರಿದಂತೆ ಹಲವು ವಿಭಿನ್ನ ಕಾರ್ಯಕ್ರಮಗಳು ಜರುಗಲಿದೆ. ಇನ್ನು ಕೃಷಿ ಉತ್ಸವದಲ್ಲಿ ಬೇರೆ ಬೇರೆ ರೀತಿಯ 300ಕ್ಕೂ ಹೆಚ್ಚು ಸ್ಟಾಲ್ಗಳು ಇರಲಿದೆ. ಜೊತೆಗೆ ಜಾನುವಾರು ಪ್ರದರ್ಶನ ನಡೆಯಲಿದೆ. ಕಳೆದ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನ ಕೃಷಿ ಉತ್ಸವದಲ್ಲಿ ಭಾಗಿಯಾಗಿದ್ದು, ಈ ವರ್ಷ ಅದಕ್ಕಿಂತಲೂ ಹೆಚ್ಚು ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಬಸವಪ್ರಸಾದ್ ಜೊಲ್ಲೆ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಜೊಲ್ಲೆ ಗ್ರೂಪ್, ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆ ಮತ್ತು ಬೀರೇಶ್ವರ್ ಕೋಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಕೃಷಿ ಉತ್ಸವ 2ನೇ ವರ್ಷ ಈ ಬಾರಿ ನಾವು ಮಾಡ್ತಾಯಿದ್ವಿ. 2ನೇ ಸೀಸನ್ ಮಾಡ್ತಾಯಿದ್ವಿ. ಹೋದ ವರ್ಷವೂ ಕೂಡ ನಮ್ಮ ಭಾಗದ ಶಾಸಕರಾದಂಥ ಶಶಿಕಲಾ ಜೊಲ್ಲೆಜಿ ಅವರು ಮತ್ತು BDCC ಅಧ್ಯಕ್ಷರಾದಂಥ ಅನ್ನಸಬನ ಜೊಲ್ಲೆಜಿ ಅವರೊಂದು ಮಾರ್ಗದರ್ಶನ ಮತ್ತು ನೇತೃತ್ವ ಕೆಳಗಡೆ 2 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಸುಮಾರು 12 ಎಕರೆ ಕ್ಯಾಂಪಸ್ ಇಲ್ಲಿ ಹಲ್ಸಿದ್ನಾಥ್ದಲ್ಲಿ ಇದೆ. 12 ಎಕರೆ ಕ್ಯಾಂಪಸ್ದಲ್ಲಿ ಸುಮಾರು 300 ಸ್ಟಾಲ್ಸ್ಗಳನ್ನು ನಾವು ಮಾಡಿದ್ದೀವಿ. ಆ ಸ್ಟಾಲ್ಸ್ದಲ್ಲಿ ಅಗ್ರಿಕಲ್ಚರ್ ಸ್ಟಾಲ್, ಕನ್ಸ್ಯೂಮರ್ ಸ್ಟಾಲ್, ಫುಡ್ ಸ್ಟಾಲ್ಸ್, ಈ ರೀತಿ ಆಟೋ ಸ್ಟಾಲ್ಸ್, ಜಾನುವಾರು ಪ್ರದರ್ಶನ, ಈ ರೀತಿ ಬೇರೆ ಬೇರೆ ಸ್ಟಾಲ್ಸ್ಗಳನ್ನು ಮಾಡಿದ್ದೀವಿ. ಅದ್ರ ಜೊತೆ ಮನೋರಂಜನೆ ಕಾರ್ಯಕ್ರಮಗೋಸ್ಕರ ಪ್ರತಿದಿನ 6 ದಿನಗಳ ಕಾಲ ಪ್ರತಿದಿನ ಸಾಯಂಕಾಲ ಮನೋರಂಜನೆ ಕಾರ್ಯಕ್ರಮದ್ದು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಮಕ್ಕಳಿಗೋಸ್ಕರ ಅಮ್ಯೂಸ್ಮೆಂಟ್ ಪಾರ್ಕ್ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಮಹತ್ವದಾಗಿ ಇದು ಕೃಷಿ ಉತ್ಸವ ನಾವು ಮಾಡೋದೇನೆಂದರೆ ಕೃಷಿಕರಿಗೆ ಅಥವಾ ರೈತರಿಗೆ ಒಂದು ಬೆಂಬಲ ಕೊಡಬೇಕು. ಮತ್ತೇನು ಹೊಸ ಟೆಕ್ನಾಲಜೀಸ್ ಇದ್ದಾವೆ, ಹೊಸ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಹೊಸ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅಥವಾ AI ಡ್ರಿವನ್ ಟೆಕ್ನಾಲಜೀಸ್ ಎಲ್ಲ ಏನಿದ್ದಾವೆ ಆ ಒಂದು ಮಾಹಿತಿ ರೈತರಿಗೆ ಸಿಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.